ಕಾಮಿಡಿ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಸರ್. ಓಕೆ ಮ್ಯಾಮ್, ಲವ್ ಸ್ಟೋರಿ ಬಗ್ಗೆ ಏನು ಒಂದು ಮೆಸೇಜ್ ಇದೆಯಾ? ಮೆಸೇಜ್ ಲವ್ ಸ್ಟೋರಿ ಮೆಸೇಜ್ ಅಂತಿರಲಿಲ್ಲ ಸರ್. ಅದೇ ಹೇಳಿದ್ನಲ್ಲ, ಅಲ್ಲ ಹಳ್ಳಿಗಳಲ್ಲಿ ಯಾವ ಥರ ನಡೀತಿರಲ್ಲ ಅದನ್ನ ನ್ಯಾಚುರಲ್. ಓಕೆ ಯಾವ ಥರ ನವೀನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೇಳಿ? ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್ ಅಂತ ಹೇಳಿ ನವೀನ್. ಇಲ್ಲಿ ಹೆಂಗಾಗದೆ ಅಂದರೆ ಮೂಗ್ಗೆ ಯಾವ ಬೆಟ್ನಾರ ಸಿಗಾಕಿ ಎಲ್ಲ ಟೈಟ್ ಆಯ್ತವೆ. ಹಂಗೆ ಕೊಟ್ಟಿರೋ ಪಾತ್ರಕ್ಕೆ ಎಲ್ಲ ಪಾತ್ರಧಾರಿಗಳು ಕೂಡ ಅದಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸೇರಿ ಒಂದು ಲೋ ನವೀನ ಆಗದು. ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಚಿತ್ರತಂಡಕ್ಕೆ ತಂದೆ ಇದ್ದಾಗೆ ಮಾಧ್ಯಮದಲ್ಲಿ ಸತ್ಯನೇ ಬಿತ್ತರಿಸಿ, ಸುಳ್ಳು ಹೇಳಬೇಡಿ. ಒಮ್ಮೆ ಹೋಗಿ ನೋಡಿ ಅಂತ ನೀವು ಒಬ್ಬರು ಮಾತಾಡೋದಾದರೆ 2 ತಿಂಗಳು ಕಾಯಮಾಗಿ ಓಡ್ತದೆ. ದಯಮಾಡಿ ಕೈ ಮುಗಿದು ಜೋಡಿಸ್ತೀನಿ. ನೀವೆಲ್ಲರೂ ಸೇರಿ ಗ್ರಾಮೀಣ ಪ್ರತಿಭೆ, ಸೊಗಡು, ಹಳ್ಳಿ, ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಸ್ವರ, ವ್ಯಂಜನ, ಒತ್ತಕ್ಷರ ಪ್ರತಿಯೊಂದಕ್ಕೂ ಕೂಡ ಸ್ಕ್ರಿಪ್ಟ್ ಮಾಡುವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ನೀವೆಲ್ಲರೂ ಸೇರಿ ನಮ್ಮ ಕೈ ಹಿಡಿತೀರಿ ಅನ್ನತಕ್ಕಂಥ ವಿಚಾರದಲ್ಲಿ ಥಿಯೇಟ್ರಲ್ಲೂ ಕೂಡ ಹಾಕಿ ತೋರಿಸಿ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕೈ ಹಿಡಿಯೋದು ಬಿಡೋದು ನಿಮಗೆ ಸೇರಿ. ಹಂಚಿಸ್ಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅನ್ನೋದು ಅದು ಎಲ್ಲೋ ರೀಚ್ ಆಗಿದೆ. ಜನಗಳು 2 ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಅಂದರೆ ನಮ್ಮಂಥ ಒಂದು ಹೊಸ ಟೀಮು, ಎಲ್ಲ ಹೊಸಬ್ರು, ರಂಗಭೂಮಿ ಕಲಾವಿದರು, ಬೀದಿ ನಾಟಕ ಮಾಡೋರು, ಇಂಥವ್ರನ್ನ ಎಲ್ಲ ಹೊಸ ಕಲಾವಿದರುಗಳನ್ನ ಹಾಕೊಂಡು ಕಟ್ಟಿದಂಥ ಸಿನಿಮಾ ಲೋ ನವೀನ ಹೌಸ್ಫುಲ್ ಆಗಿದೆ. ಇವತ್ತು ಸಂತೋಷವಾಗಿ ಜನ ಎಲ್ಲ ಎಂಜಾಯ್ ಮಾಡಿದ್ದಾರೆ. ಜೊತೆಗೆ ನೀವೆಲ್ಲರೂ ಕೂಡ ಮೀಡಿಯಾ ಮಾಧ್ಯಮ ಬಿಟ್ಟು ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನಿಮಗೇನು ಅನ್ನಿಸ್ತು, ಜನಗಳೇನು ಅನ್ನಿಸ್ತು, ಇನ್ನೂ ಹೆಚ್ಚಿನ ಜನ ಬಂದು ಇತರ ಸಿನಿಮಾಗಳಿಗೆ ನೋಡಬೇಕು, ಸಂತೋಷ ಪಡಬೇಕು. ಮತ್ತು ಇದನ್ನು TV ಬರೋ ತನಕ, OTT ಬರೋ ತನಕ ಕಾಯಬಾರ್ದು, ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ತಾರೆ. ಈ ಸಿನಿಮಾನ ಕಿರಾತಕ ಸಿನಿಮಾ ಹೋಲಿಸಿದ್ರೆ ಆ ಥರ ಕಾಮಿಡಿ ಅಂದರೆ ಒಂದು ಸಕ್ಸಸ್ ಸಿನಿಮಾ ಅಲ್ವಾ. ಹಾಗೆ ಒಂದು ಅಂದರೆ ನಾವು ಮಂಡ್ಯ ನೇಟಿವಿಟಿ, ಅಲ್ಲಿಯ ಸೊಗಡು, ಇದೆಲ್ಲ ಅದೇ ಇಷ್ಟ ಆಗ್ತಾ ಇರೋದು. ಭಾಷೆ, ಸೊಗಡು, ಆಮೇಲೆ ಅಲ್ಲಿ ನಡೀತಕ್ಕಂಥ ಹಳ್ಳಿ ಹುಡುಗರುಗಳ ಆ ತುಂಟಾಟಗಳು, ಆಟ, ಪ್ರೀತಿ, ಪ್ರೇಮ, ಅವ್ವ, ಅಪ್ಪ, ಮತ್ತು ಹಾಡುಗಳು. ಸಿನಿಮಾದ ಎಲ್ಲ ಹಾಡುಗಳನ್ನು ಜನ ಇಷ್ಟಪಟ್ಟಿದ್ದಾರೆ. ಮತ್ತು ಸಿನಿಮಾದ ಮುಂಚೆನೇ ಮಿಲಿಯನ್ಸ್ ವ್ಯೂಸ್ ಆಗಿ ಸಾಂಗ್ಗಳು ಹಿಟ್ಟಾಗಿತ್ತು. ಒಂದು ಸಿಚುವೇಷನಲ್ಲಿ, ಆ ಸಂದರ್ಭದಲ್ಲಿ ಹಾಡು ಬಂದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಜನ ಜನ ಬೈತಾ ಇದ್ರು ನಿಮಗೆ ನವೀನ ಬಿಟ್ಟು ಸಿಕ್ಕಾಪಟ್ಟೆ ಒಪ್ಕೊಂಡವ್ರೆ ನಮ್ಮನ್ನ. ತುಂಬ ಖುಷಿ ಆಯ್ತದೆ. ಎಲ್ಲರೂ ಈ ಒಳ್ಳೆ ನಮ್ಮ ಮಂಡ್ಯ ಸೊಗಡಿನ, ಗ್ರಾಮೀಣ ಸೊಗಡಿನ ಒಂದು ಕಥೆನ ಯಾರೂ ಬಿಟ್ಕೊಡ್ಬಾರ್ದು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ರಿ. 16 ವರ್ಷದಿಂದ ನಾವು ಕನಸು ಕಟ್ಕೊಂಡು, ಕಥೆನೂ ಕಟ್ಕೊಂಡು, ಇದೆಲ್ಲ ಕಥೆ ಮಾಡ್ಕೊಂಡು ಇವತ್ತಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಗೊತ್ತಿರ್ತದೆ. ಈಗ ನಮ್ಮ ಮುಂದೆಗಡೆ ಮಾಧ್ಯಮದವರವ್ರೆ, ನಾವು ಅದೇ ಥರ ಒಂದು ಸೋಷಿಯಲ್ ಮೀಡಿಯಾ, ಅವ್ರದ್ದು ಮೀಡಿಯಾ. ದಯವಿಟ್ಟು ಮೀಡಿಯಾದವ್ರು ಕೇಳ್ಕೊತಾ ಇರೋದು, ನಾನೊಬ್ಬ ಕ್ರಿಯೇಟರ್ ಆಗಿ ಗುರುತಿಸ್ಕೊಂಡಿರೋದ್ಕಿಂತ ಈ ಸಿನಿಮಾದಲ್ಲಿ ಏನು ಗುರುತಿಸ್ಕೊತೀನಿ ಅನ್ನೋದು ನೀವು ಸಿನಿಮಾ ನೋಡಿ ಹರಿಸಿ ಆರೈಸಿದ್ರೆ ಮಾತ್ರ ಗೊತ್ತಾಯ್ತದೆ. ಎಲ್ಲರೂ ಸಿನಿಮಾದಲ್ಲಿ ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಒಂದು ಸತಿ ನಿಮ್ಮ ಫ್ಯಾಮಿಲಿ ನೀವು ಒಬ್ಬರು ಬಂದು ನೋಡ್ರಿ, ಖಂಡಿತ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಸಿನಿಮಾ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನೂರಾರು ಸಿನಿಮಾಗಳನ್ನ ನೋಡಿದ್ದೀವಿ, ಸಣ್ಣ ಪುಟ್ಟ ರಿವ್ಯೂಗಳನ್ನ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ. ಆದರೆ ನಮ್ಮ ಸಿನಿಮಾ ಅಂತಂದಾಗ ನಮಗೆ ಭಯ ಆಯ್ತದೆ, ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ. ಯಾಕೆಂತಂದರೆ ಇದರಲ್ಲಿ ಮಾತಾಡಬೇಕಾಗಿರೋದು ಆಡಿಯನ್ಸು. ಅದಕ್ಕೋಸ್ಕರ ಕೆಲಸ ಮಾತ್ರ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಒಗ್ಗಟ್ಟಿಂದ ಒಳ್ಳೆ ಟೀಮು. ಧನುರ್ಧಾನಿ ಪವನ್ ಸಾರು ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ನವೀನಣ್ಣ ಸಾಂಗ್ಗಳೆಲ್ಲ ಆಡಿದ್ದಾರೆ. ಕೀರ್ತಿ ಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಅದ್ಭುತವಾದ ಸಿನಿಮಾ ಲೋ ನವೀನ. ಇದೇ ಮೇ 15ಕ್ಕೆ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಯ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ. ಥ್ಯಾಂಕ್ ಯು.